ನೀವು ನೋಡ್ತಾ ಇದ್ರೆ ಇದು ಜಗದೀಶ್ ಆದ್ರೆ ಇದು ಕೃಷ್ಣ ಆಗ್ತಾರೆ, ಒಂದ್ಸರಿ ಇದು ಕೃಷ್ಣ ಆದ್ರೆ ಅದು ಜಗದೀಶ್ ಆಗ್ತಾರೆ, ಒಂದೊಂದ್ಸರಿ ಜಗದೀಶು ಕೃಷ್ಣ ಇಬ್ರು ಇಲ್ಲೇ ಇದ್ದಾರೆ. ಅಲ್ಲ, ಯಾಕೆ ಆ ವಿಷಯ ಹೇಳ್ತೀನಿ ಅಂದ್ರೆ, ಇಂಡಸ್ಟ್ರಿಯಲ್ಲಿ ಇವತ್ತು ಅವತ್ತಿನ ಪರಿಸ್ಥಿತಿಯಲ್ಲಿ ನನ್ನ ಜೊತೆಯಲ್ಲಿ ನಿಂತಂತ ಈ ಕಡೆ ಜಗದೀಶ್ ಆಗ್ಬೋದು, ಇದು ಕೃಷ್ಣ ಆಗ್ಬೋದು, ಅಥವಾ ಇದೇ ಕೃಷ್ಣ ಆಗ್ಬೋದು, ಇದೇ ಜಗದೀಶ್ ಆಗ್ಬೋದು. ಹೊಸಬ್ರನ್ನ ಹಾಕೊಂಡು ಮಾಡ್ತೀನಿ, ಮಾಡಿ ಸರ್. ಅವ್ರು ಯಾರೋ ಏನೋ ಅಂತಾರಪ್ಪ, ಜಗದೀಶ್ ನಾನು ಮಚ್ಚಲ್ಲಿ ಹೊಡಿತೀನಿ ಸರ್, ಅವ್ರು ಇನ್ನೇನೋ ಕೊಡಲ್ಲಪ್ಪ ನಾನು ಸುತ್ತಿಲ್ ಹೊಡಿತೀನಿ ಸರ್ ಅಂತ ಇಬ್ರು ಮಾತಾಡಿ ಬಂದಿರೋರ್ನೆಲ್ಲ ಒಡೆದು ಓಡಿಸಿ ನೆಗೆಟಿವ್ನೆಲ್ಲ ಒಡೆದು ಕತ್ತರಿಸಿ ಹಾಕಿ ಇವತ್ತು ಗಾಂಧಿನಗರದಲ್ಲಿ ಜಗದೀಶ್ ಅಂಡ್ ಕೃಷ್ಣ ಸಾರ್ಥಕ್ ನಿಜವಾದ್ದು ಒಂದು ದೊಡ್ಡ ವಿಜಯದ ಬಾವುಟನ ನಿಲ್ಲಿಸಿದ್ದಾರೆ. ಅಂದ್ರೆ ನಾನು ನಿಜವಾಗ್ಲೂ ನಿಮ್ಮಿಬ್ಬರಿಗೂ ಚಿರಋಣಿ ಆಗಿರ್ತೀನಿ. ನಾನು ಯಾವಾಗಲೂ ನನಗೆ ಸಹಾಯ ಮಾಡಿದಂಥವ್ರಿಗೆ ಯಾರನ್ನು ನಾನು ಮರೆಯೋದಿಲ್ಲ. ಹಾಗೆ ಒಂದು ಪಾತ್ರ, ಇದು ಇಬ್ರು ಡಬಲ್ ಆಕ್ಟಿಂಗ್, ಸಿಂಗಲ್ ಡಬಲ್, ಒಬ್ರು ಮಚ್ಚ ಆದ್ರೆ ಒಬ್ರು ಕೃಷ್ಣ, ಇದು ಚೇಂಜ್ ತಿರ್ಗಾ. ನಿಮ್ಗೆ ಯಾವ್ದು ಬೇಕೋ ತಗೋಬಹುದು. ಕೃಷ್ಣ ನಿಮ್ಗೆ ಯಾವ್ದು ಬೇಕಪ್ಪ, ನಿಮ್ಮ ಮನೇಲಿ ಬೈತಾರಾ? ಮಚ್ಚ ನೀನ್ ಹಂಗಿಲ್ವಲ್ಲಪ್ಪ. ಜಗದೀಶ್ ನಿಮ್ಗೆ ಯಾವ್ದು ಬೇಕು? ಓಕೆ, ಎಸ್. ಸೊ ಹಂಗಾಗಿ ನಿಮ್ಮಿಬ್ಬರ ಬಗ್ಗೆ ನಾನು ಹೇಳಕ್ಕಿಂತ ಹೆಚ್ಚಾಗಿ, ನನ್ನ ತಾಯಿ ತೀರ್ಕೊಳ್ಳೋವಾಗ ಒಂದು ಮಾತಂದಿದ್ಲು, ವಿಜಯ್ ಕುಮಾರ್ ಅಂತ ಹೆಸರಿಟ್ಕೊಳ್ಳೋ, ನಿನಗೆ ತುಂಬಾ ಒಳ್ಳೇದಾಗತ್ತೆ, ಯಾವತ್ತೂ ನಿನ್ನ ನಮ್ದಂತ ಅಭಿಮಾನಿಗಳು ಕೈ ಬಿಡಲ್ಲ, ನಿನಗೆ ಅನ್ನ ಕೊಡ್ತಿರೋ ಪ್ರೊಡ್ಯೂಸರ್ಗಳು ನಿನ್ನ ಕೈ ಬಿಡಲ್ಲ ಕಣೋ ಅಂತಿದ್ರು. ಆ ಮಾತು ಸತ್ಯ ಆಯ್ತು. ಹಾಗಾಗಿ ನೀವಿಬ್ರು ಕೊಟ್ಟಿರೋ ಈ ಒಂದು ಏನ್ ಹೇಳ್ತಾರೆ, ಈ ಋಣನ ನಾನು ತೀರ್ಸಕ್ಕಾಗಲ್ಲ. ಯಾಕಂದ್ರೆ ಇಂಥ ಟೈಮ್ನಲ್ಲಿ ನಮ್ಮನ್ನ ಕಾಪಾಡಿದ್ದೀರಾ. ನಾವು ಇಡೀ ತಂಡ ನಿಮಗೆ ಶಿರಸಾಷ್ಟಾಂಗ ನಮಸ್ಕಾರನ ಹಾಕಿ ನಿಮ್ಮಿಂದ ನಾವು ತುಂಬಾ ಥ್ಯಾಂಕ್ಸ್ ಕೇಳ್ಕೊತೀನಿ. ಯಾಕೆಂದ್ರೆ ನಾನು ಹೇಳಿದ್ದೆಲ್ಲ ನೀವು ನಂಬುದ್ರಿ, ನಾನು ಕೇಳಿದಕ್ಕೆಲ್ಲ ನೀವು ಇಲ್ಲ ಅನ್ಲಿಲ್ಲ. ಯಾವಾಗ ನೀವು ನನ್ನ ಮೇಲೆ ನಂಬಿಕೆ ಇಡಕ್ ಶುರು ಮಾಡಿದ್ರೆ ನನ್ಗೆ ದುಃಖ ಆಗಕ್ ಶುರುವಾಯಿತು. ಅಯ್ಯೋ ದೇವ್ರೆ, ಹೊಸಬ್ರು, ಯಾಕಂದ್ರೆ ಹೊಸಬ್ರು ಅಂದಾಗ ತಮಾಷೆ ಅಲ್ಲ. ಹೊಸಬ್ರನ್ನ ಇಟ್ಕೊಂಡು ನಾನು ಸಿನಿಮಾ ಮಾಡೋದಂದ್ರೆ ಅದೊಂದು ತುಂಬಾ ದೊಡ್ಡ ಟಾಸ್ಕ್. ಅದು ಮಾಡೋರಿಗೆ ಗೊತ್ತದು. ಇವತ್ತೆಲ್ಲ ಸಿನಿಮಾ ಅಂದಿದ ತಕ್ಷಣ ಅಲ್ಲಿಂದ ಅವ್ರನ್ನ ಕರೆಸ್ತಾರೆ ಏನು, ಇಲ್ಲಿಂದ ಇವ್ರನ್ನ ಕರೆಸ್ತಾರೆ ಏನು, ಇಲ್ಲಿಂದ ಅವ್ರು. ನಾನು ಎರಡು ಮಾತಾಡಿದ್ದೆ ಅವ್ರಿಗೆ, ನೀವೇನು ಬೇಕಾದ್ರೂ ಹೇಳಿ ನಾನು ಕೇಳ್ತೀನಿ. ನನಗೆ ಚರಣು ಮಾಸ್ತಿ ಇಬ್ರು ನನ್ನ ಜೊತೆಲಿ ಇರಬೇಕು ಅಂದಾಗ, ಸರ್ ನಾವು ಅವ್ರ ವಿಷಯಕ್ಕೆ ಬರಲ್ಲ ಸರ್ ಅಂದ್ರೆ, ಪಾಪ ಅವ್ರ ವಿಷಯಕ್ಕೆ ನಾವು ಬರಲ್ಲ ಸರ್, ನಮ್ಗೆ ಅದು ಬೇಡ ಸರ್, ನಿಮ್ಗೆ ಏನು ಬೇಕು ಹೇಳಿ ಸರ್. ಚರಣಪ್ಪ ಚರಣ್ ಕರೆದ್ರು ಟಕ್ ಅಂತ ಮಾತಾಡ. ಜಗದೀಶ್ ಇವರಪ್ಪ ಸರಿ. ನನ್ಗೆ ಇವತ್ತಿಗೂ ನಪ್ಕ ಇದೆ. ಇಬ್ರು ಕೂತ್ಕೊಂಡು ಸರ್ ಇನ್ನೊಂದ್ಸತಿ ಯೋಚನೆ ಮಾಡಿ, ತುಂಬಾ ಹೆಚ್ಚಿಗೆ ಸಂಭಾವನೆ ತಗೊಳ್ಳೋಂತ ಯಾರೋ ಒಂದು ಹೀರೋಯಿನ್ ಬೇಕಾದ್ರೆ ನನಗೆ ಬೇಡ. ಏನೋ ನಮ್ಮೂರ ಅಣ್ಣಮ್ಮನ ತರ ಇರೋ ಒಂದು ಒಳ್ಳೆ ಹುಡುಗಿ ಸಾಕು ನನಗೆ ಅಂತ ನಮ್ಮ ಹೀರೋಯಿನ್ ಕರ್ಕೊಂಡ್ಬಂದೆ. ಸೊ ಹಂಗಾಗಿ ನಿಮ್ ಬಗ್ಗೆ ಎಷ್ಟು ಹೊಗಳಿದ್ರು ಸಾಲಲ್ಲ. ಅವತ್ತು ಶ್ರೀಕಾಂತ್ ನಾಗಿ ಹಿಂಗೆ ನನ್ನ ಕೈ ಹಿಡಿದ್ರು, ಇವತ್ತಿಗ ಕೃಷ್ಣ ಅಂಡ್ ಜಗದೀಶ್ ಇಬ್ರು ನನ್ನ ಕೈ ಹಿಡ್ದಿದ್ದೀರಾ. ಇವತ್ತು ನಿಜವಾದ ಯಶಸ್ಸು ಪಡ್ಕೊಂಡಿರೋರು ನೀವು. ಹಂಗಾಗಿ ನೀವೇನು ಹೋರಾಟ ಮಾಡಿದ್ರಿ, ಎಷ್ಟು ನೊಂದ್ಕೊಂಡ್ರಿ, ಎಷ್ಟು ಫೈಟ್ ಮಾಡಿದ್ರಿ ನೀವೆಲ್ಲಾನು, ಅದಕ್ಕೆ ನೀವೆಷ್ಟು ನೊಂದ್ಕೊಂಡು ಎಷ್ಟು ಫೈಟ್ ಮಾಡಿದ್ರು ಅದಕ್ಕೆ ದೇವ್ರು ತುಂಬಾ ಒಳ್ಳೇದು ಮಾಡಿದ್ದಾನೆ. ನಿಮ್ಗೆ ಸದಾ ಇದೇ ಯಶಸ್ಸಲ್ಲಿ ದೇವ್ರು ಇಡ್ಲಿ ಅಂತ ಕೇಳ್ಕೊತೀನಿ ನಾನು. ಥ್ಯಾಂಕ್ ಯು ವೆರಿ ಮಚ್.